ತೋಟಗಾರಿಕೆ ಇಲಾಖೆಯು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಇತರೆ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಭಾರತ ದೇಶದ ಗಣರಾಜ್ಯೋತ್ಸವದ ಪ್ರಯುಕ್ತ ಜನವರಿ 24ರಿಂದ 26ರವರೆಗೆ ಮಡಿಕೇರಿಯ ರಾಜಾಸೀಟ್ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ತಿಳಿಸಿದ್ದಾರೆ. ಫಲಪುಷ್ಪ ಪ್ರದರ್ಶನದ ಉದ್ಘಾಟನೆ ಜನವರಿ 24ರಂದು ಮಧ್ಯಾಹ್ನ 3 ಗಂಟೆಗೆ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎನ್.ಎಸ್. ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ. ಜಿಲ್ಲೆಯ ಶಾಸಕರು ಹಾಗೂ ಇತರೆ ಗಣ್ಯರು ಭಾಗವಹಿಸಲಿದ್ದಾರೆ. ಫಲಪುಷ್ಪ ಪ್ರದರ್ಶನದ ಅಂಗವಾಗಿ ಈಗಾಗಲೇ ರಾಜಾಸೀಟ್ ಉದ್ಯಾನವನದಲ್ಲಿ ಸುಮಾರು 8,000 ಕುಂಡಗಳಲ್ಲಿ ವಿವಿಧ ಜಾತಿಯ ಹೂಗಳು ಮತ್ತು ಬೆಡ್ಗಳಲ್ಲಿ ಸುಮಾರು 20,000 ವಿವಿಧ ಜಾತಿಯ ಹೂಗಳಾದ ಸಾಲ್ವಿಯಾ, ಸೇವಂತಿಗೆ, ಚೆಂಡು ಹೂ, ಜೀನಿಯಾ, ಡಯಂಥಸ್, ಇಂಪೇಷಿಯನ್ಸ್, ವಿಂಕಾ ರೋಸಿಯಾ, ಕಾಕ್ಸ್ಕೋಂಬ್ ಡೇಲಿಯಾ ಇತ್ಯಾದಿಗಳನ್ನು ಪಾತಿಯಲ್ಲಿ ಹಾಗೂ ಕುಂಡಗಳಲ್ಲಿ ಬೆಳೆಯಲಾಗಿದೆ. ಗಾಂಧಿ ಮೈದಾನದಲ್ಲಿ 60 ಸಂಖ್ಯೆಯ ವಿವಿಧ ಇಲಾಖೆಗಳು, ಏಜೆನ್ಸಿಗಳು, ಸಂಸ್ಥೆಗಳು ಮಳಿಗೆಯಿಂದ ನಿರ್ಮಿಸಲಾಗುವುದು. ಇದರಲ್ಲಿ 10 ಮಳಿಗೆಯಿಂದ ತೋಟಗಾರಿಕೆ, ಕಾಫಿ ಮಂಡಳಿ, ಕೃಷಿ, ಪಶುಪಾಲನೆ, ಮೀನುಗಾರಿಕೆ, ಹಾಪ್ಕಾಮ್ಸ್, ಕೈಗಾರಿಕೆ, ವಾಣಿಜ್ಯ ಇಲಾಖೆ ಮತ್ತು ಇತರೆ ಇಲಾಖೆಗಳಿಗೆ ಕಾಯ್ದಿರಿಸಲಾಗಿದೆ. 60 ಮಳಿಗೆಯಲ್ಲಿ ನರ್ಸರಿ ಗಿಡಗಳ ಮಾರಾಟ ಮಳಿಗೆ, ಕೃಷಿ ಪರಿಕರಗಳ ಪ್ರದರ್ಶನ ಮತ್ತು ಯಂತ್ರೋಪಕರಣಗಳ ಮಾರಾಟ ಮಳಿಗೆಗಳನ್ನು ತೆರೆಯಲಾಗುತ್ತೆ. ರೈತರು ಬೆಳೆದಿರುವ ವಿಶೇಷವಾದ ಹಣ್ಣುಗಳು, ತರಕಾರಿ, ತೋಟದ ಬೆಳೆಗಳು, ಸಾಂಬಾರು ಬೆಳೆಗಳ ಪ್ರದರ್ಶಿಕೆಗಳನ್ನು ಪ್ರದರ್ಶಿಸಲು ಉದ್ದೇಶಿಸಲಾಗಿದೆ. ಅತ್ಯುತ್ತಮ ಪ್ರದರ್ಶಿಕೆಗಳಿಗೆ ಬಹುಮಾನ ನೀಡಲಾಗುತ್ತೆ. ಆಸಕ್ತರು ಜನವರಿ 23ರಿಂದಲೇ ತೋಟಗಾರಿಕೆ ಇಲಾಖೆಗೆ ಪ್ರದರ್ಶಿಕೆಗಳನ್ನು ತಂದು ಹೆಸರನ್ನು ನೋಂದಾಯಿಸಿಕೊಳ್ಳಬಹುದೆಂದರು. ತಿಳಿದಿರುವಂತೆ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನದಂದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ದಿನಾಂಕ 24ರಿಂದ 26ನೇ ತಾರೀಕಿಗೆ 3 ದಿನಗಳ ಕಾಲ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಲಾಗಿರುತ್ತದೆ. ಈ ವರ್ಷದ್ದು ಏನು ವಿಶೇಷ ಅಂದರೆ, ನಮಗೆಲ್ಲ ತಿಳಿದಿರುವಂಗೆ ಈ ಭಾಗದ ಒಂದು ಏನು ಸಾಂಸ್ಕೃತಿಕ ಪ್ರದೇಶ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಗಂಡೇಶ್ವರ ದೇವಸ್ಥಾನದ ಕಲಾಕೃತಿಯನ್ನು ಈ ಬಾರಿ ನಮ್ಮ ಏನು ರಾಜಾಸೀಟ್ ಇದೆ ಆ ಆವರಣದಲ್ಲಿ ಒಂದು ನಿರ್ಮಾಣ ಮಾಡಿದ್ದಾರೆ. ವಿವಿಧ ಹೂಗಳಿಂದ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ಒಂದು ಏನು ಅವರಿಗೆ ಇದಾಗುವಂಗೆ ಈ ಏನು ಮೀನಿನ ಕಲಾಕೃತಿ ಇರ್ಬೋದು, ಹಾರ್ಟ್ ಶೇಪದು ಒಂದು ಮಾಡ್ತಾ ಇದ್ದಾರೆ. ಮತ್ತು ಬಟರ್ಫ್ಲೈ, ಚಿಟ್ಟೆ ಈ ರೀತಿ ಅದನ್ನು ಕೂಡ ಮಕ್ಕಳನ್ನು ಒಂದು ಗಮನದಲ್ಲಿ ಇಟ್ಕೊಂಡು ಅವರು ಮಕ್ಕಳಿಗೆ ಮನೋರಂಜನೆ ಆಗಲಿ ಅನ್ನೋ ಇದರಲ್ಲಿ ಅದನ್ನು ಕೂಡ ಅದೊಂದು ಸಪ್ರೇಟಾಗಿ ಪ್ರದರ್ಶನದಲ್ಲಿ ಇಡೋಕ್ಕಾಗ್ತದೆ. ಮತ್ತು ಬೇರೆ ಬೇರೆ ಏನು ಗಣ್ಯರ ಕಲಾಕೃತಿಯ ಕೆತ್ತನೆ ಕೂಡ ಅದನ್ನು ಕೂಡ ಈ ಸಲ ಮಾಡಿ ಪ್ರದರ್ಶನಕ್ಕೆ ಕೂಡ ಇದೆ. ಮತ್ತು ಬೋನ್ಸಾಯಿ ಗಿಡಗಳು ನಮಗೆಲ್ಲ ಗೊತ್ತಿರಬೇಕು, ಒಂದು ಸಾಕಷ್ಟು ಸುಮಾರು ವರ್ಷಗಳ ಏಜು ಇದಿದ್ರೂ ಕೂಡ ಇದಿರುತ್ತೆ. ಅದನ್ನು ಏನು ಹೇಳ್ತಾರೆ, ಅದನ್ನು ಗ್ರಾಫ್ಟಿಂಗ್ ಅಲ್ಲ, ಕಟ್ ಮಾಡಿ ಅದನ್ನು ಕೂಡ ಈ ಬಾರಿ ವಿಶೇಷವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದಾದ ನಂತರ ಏನು ನಮ್ಮ ಗಾಂಧಿ ಮೈದಾನದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳು, ಮಳಿಗೆಗಳು ಮತ್ತು ಅಲ್ಲಿ ಏನೇನು ಸ್ಕೀಮ್ಸ್ಗಳಿದೆ ಅದನ್ನು ಕೂಡ ಡಿಸ್ಪ್ಲೇ ಮತ್ತು ಅವ್ರದ್ದು ಇರುತ್ತೆ. ಭಾನುವಾರ ಸಂಡೇ ಇರುತ್ತೆ. ನೋಡಿ, ಈಗ ಫ್ಲವರ್ ಶೋ ಜನ ಕ್ರೌಡ್ ನೋಡ್ಕೊಂಡು ಕ್ರೌಡ್ ಆದರೆ ಅದು ಒಂದೇ ಕಡೆ ಕ್ರೌಡ್ ಅವ್ರು ನೋಡಿ ಒಂದು ಮಿನಿಮಮ್ ಟೈಮಲ್ಲಿ ಮಾಡ್ತಾರೆ. ಏನು ಟೋಟಲ್ ಕಾಸ್ಟ್ ಇದು ಒಟ್ಟು 31 ಲಕ್ಷ. ಅದು ಏನು ಸ್ಟ್ರಕ್ಚರ್ಸ್ಗಳಿಗೆ ಮಾಡಿರುವಂಥದ್ದು 31 ಲ್ಯಾಕ್ಸ್. ಫಂಕ್ಷನ್ ನಮ್ಮಲ್ಲಿ ರಾಜಶೇಖರ ಅಭಿವೃದ್ಧಿ ಸಮಿತಿ ವತಿಯಿಂದಲೇ ನಾವು ಮಾಡ್ತಾ ಇದ್ದೀವಿ. ಏನಿಲ್ಲ, ಈಗ ನಮ್ಮಲ್ಲಿ ಮೇಜರ್ ಆಗಿರೋದು ವೀಕೆಂಡು ಅಂದರೆ ನಮ್ಮ ಪ್ರವಾಸಿಗರೇ ಜಾಸ್ತಿ ಬರ್ತಿದ್ದಾರೆ. ಸೊ ಫ್ಲವರ್ ಶೋ ಟೈಮಲ್ಲಿ ನಾವು ಕಳೆದ ಒಂದು 4-5 ನಾವು ಫ್ಲವರ್ ಶೋ ಟೈಮಲ್ಲಿ ನೋಡ್ತಿರೋದು ಮಡಿಕೇರಿಯ ಜನತೆಯೂ ಸಹ ಉಪಯೋಗಿಸ್ತಾ ಇದ್ದಾರೆ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದರೆ ಮಡಿಕೇರಿ ಜನತೆ ಉಪಯೋಗಿಸ್ಕೊಂಡ್ರೆ ನಾವು ಮಾಡೋದು ಫ್ಲವರ್ ಶೋ ಆಗಿರ್ಬೋದು, ಏನೇ ಪ್ರದರ್ಶನ ಮಾಡಿದ್ರು ಇಲ್ಲಿಯ ಸ್ಥಳೀಯ ಜನಗಳಿಗೆ ಮಾಡೋದ್ರಿಂದ ಅವ್ರನ್ನ ಭಾಗವಹಿಸಬೇಕು ಅಂತ ನಾವು ಕಳಕಳಿಯಿಂದ ಮನವಿ ಮಾಡ್ತೀವಿ.